ಈ ಬೇಸಿಗೆಯಲ್ಲಿ ಕೂಲ್ ಆಗಿರುವಂತಹ ಕಾಫಿ ಜಲ್ಲಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಕಾಫಿ ಇಷ್ಟಪಡುವಂಥವರಿಗೆ ಹಾಗೂ ಸ್ವೀಟ್ ಇಷ್ಟಪಡುವಂಥವ್ರಿಗೆ ಒಂದೊಳ್ಳೆ ಸ್ವೀಟ್ ಪುಡಿಂಗ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಸುಲಭವಾಗಿ ಈ ಕಾಫಿ ಜಲ್ಲಿ ಅಥವಾ ಈ ಕಾಫಿ ಡೆಸರ್ಟನ್ನು ಮಾಡ್ಕೊಳ್ಬೋದು. ಮಕ್ಕಳಿಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಅಥವಾ ಈ ಬಿಸಿಲಿನಲ್ಲಿ ತಂಪಾಗಿ ಏನಾದರೂ ಸೇವನೆ ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ. ಕೂಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಈ ಸಿಂಪಲ್ ಆಗಿರುವಂತಹ ಈ ಕಾಫಿ ಜೆಲ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲನ್ನು ತೆಗೆದುಕೊಂಡಿದ್ದೇನೆ. ಈ ಬಟ್ಲಿಗೆ ಅರ್ಧ ಲೀಟರ್ ಹೆಚ್ಚು ಕಮ್ಮಿ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ನೀರನ್ನು ಸೇರಿಸಿದ್ದೇನೆ. ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಆನಂತರ 2 ರೂಪಾಯಿಯ ಬ್ರೂ ಪ್ಯಾಕೆಟ್ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ನಾನಿಲ್ಲಿ 2 ಪ್ಯಾಕೆಟನ್ನು ತೆಗೆದುಕೊಂಡಿದ್ದೇನೆ. ಈ ಕಾಫಿ ಪೌಡರ್ನು ಸಹ ಈ ನೀರಿಗೇ ಸೇರಿಸಬೇಕಾಗುತ್ತೆ. ನಾನಿಲ್ಲಿ ಗ್ಯಾಸನ್ನು ಹಚ್ಚಿಲ್ಲ, ಹಾಗೆಯೇ ಇವೆಲ್ಲವನ್ನು ಸೇರಿಸಿ ಆನಂತರ ನಾವು ಗ್ಯಾಸ್ ಆನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಬ್ರೂ ಕಾಫಿ ಪೌಡರನ್ನು ಬಳಸಿದ್ದೇನೆ. ಇದರ ಬದಲಿಗೆ ಯಾವ ಕಾಫಿ ಪೌಡರ್ ಆದರೂ ಬಳಸ್ಬೋದು. ಕಾಫಿ ಪೌಡರನ್ನು ಸೇರಿಸಿದ ನಂತರ ಈಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅಗರ್ ಅಗರ್ ಪೌಡರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ನೀರಿಗೆ ಕಾಫಿ ಪೌಡರ್, ಅಗರ್ ಅಗರ್ ಪೌಡರ್ ಇವೆಲ್ಲವನ್ನು ಸೇರಿಸಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಅನಂತರ ನಾನಿಲ್ಲಿ ಗ್ಯಾಸನ್ನು ಹಚ್ತಾ ಇದ್ದೇನೆ. ಮೊದಲಿಗೆ ನಾವು ಅಗರ್ ಅಗರ್ ಪೌಡರನ್ನು ನೀರಿಗೆ ಮಿಕ್ಸ್ ಮಾಡಿ ಅನಂತರ ನಾವು ಇದನ್ನು ಬಿಸಿ ಮಾಡಬೇಕಾಗುತ್ತೆ. ನೀರು ಬಿಸಿ ಇದ್ದು ನಾವು ಅಗರ್ ಅಗರ್ ಪೌಡರ್ನ ಸೇರಿಸಿದ್ವಿ ಅಂದಲ್ಲಿ ಗಂಟಾಗುತ್ತೆ. ಹಾಗಾಗಿ ನೀರು ಸ್ವಲ್ಪ ತಣ್ಣಗಿದ್ದಾಗಲೇ ಅಗರ್ ಅಗರ್ ಪೌಡರನ್ನು ಸೇರಿಸಬೇಕಾಗುತ್ತೆ. ಗ್ಯಾಸನ್ನು ಮೀಡಿಯಮ್ ಉರಿಲಿ ಇಟ್ಟು ಇದನ್ನು ಒಂದು ಕುದಿ ಬರೋವರೆಗೂ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ತಾ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ. ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ನೋಡ್ಬೋದು ನೀರು ಕುದೀತಿದ್ದಾವೆ. ಈ ರೀತಿ ಕುದಿ ಬಂದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡ್ತೇನೆ. ಇದನ್ನು ನಾನಿಲ್ಲಿ ಒಂದು ಅಗಲವಾದಂತಹ ತಟ್ಟೆಗೆ ಹಾಕ್ತೇನೆ. ಈ ಜಲ್ಲಿನ ನಾವು ಯಾವ ಶೇಪಿಗೆ ಬೇಕಾದರೂ ಮಾಡ್ಬೋದು. ಸ್ಕ್ವಯರ್ ಶೇಪಲ್ಲಿ ಬಾಕ್ಸ್ ಇತ್ತು ಅಂದಲ್ಲಿ ಗಾಜಿನ ಬಾಕ್ಸು ಅದರಲ್ಲಿ ಬೇಕಾದರೂ ನಾವು ಜಲ್ಲಿನ ಪ್ರಿಪೇರ್ ಮಾಡ್ಬೋದು. ನಾನಿಲ್ಲಿ ತಟ್ಟೆಗೆ ಈ ನೀರನ್ನು ಸೇರಿಸಿ ಅಗಲವಾಗಿ ಜಲ್ಲಿನ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಅನಂತರ ನಾನಿಲ್ಲಿ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ 1 ಲೀಟರ್ ಆಗುವಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಈ ಹಾಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾವು ಜಲ್ಲಿಗೆ ಸಕ್ಕರೆನ ಬಳಸಿದ್ವಿ. ಈಗ ಹಾಲಲ್ಲಿ ನಾನಿಲ್ಲಿ ಸಕ್ಕರೆನ ಮಿಕ್ಸ್ ಮಾಡ್ತಾ ಇದ್ದೇನೆ. ಸಕ್ಕರೆ ಬದಲಿಗೆ ಮಿಲ್ಕ್ ಮೇಡ್ ಬೇಕಾದರೂ ನಾವಿಲ್ಲಿ ಬಳಸ್ಬೋದು. ಸಕ್ಕರೆನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸಕ್ಕರೆ ಕರಗೋವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಸಕ್ಕರೆ ಕರಗಿದ್ದೇನೆ ಇದನ್ನು ತಣ್ಣಗಾಗಲಿಕ್ಕೆ ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಸ್ವಲ್ಪ ತಣ್ಣಗಿತ್ತು ಅಂದಲ್ಲಿ ಈ ಸ್ವೀಟ್ ಜಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಹಾಲನ್ನು ಒಂದು ಅರ್ಧ ಗಂಟೆಗಳ ಕಾಲ ಫ್ರಿಜ್ಜಲ್ಲಿಡ್ತೇನೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡ್ಬೋದು ಮೊದಲಿಗೆ ನಾವು ಪ್ರಿಪೇರ್ ಮಾಡಿರುವಂತಹ ಕಾಫಿ ಜಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮಾಮೂಲಿಯಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾ ಇದ್ದೇನೆ. ಹೀಗೆ ಬೇಕಾದರೂ ಮಕ್ಕಳಿಗೆ ಕೊಟ್ವಿ ಅಂದಲ್ಲಿ ಇಷ್ಟಪಟ್ಟು ತಿಂತಾರೆ ಜಲ್ಲಿ ಅಂತ. ಇದನ್ನು ಈ ರೀತಿಯಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನಾನಿಲ್ಲಿ ಒಂದು ತೋರಿಸ್ತೇನೆ. ನೋಡಿ ಕಟ್ ಮಾಡಿದ್ದಾಯಿತು. ಈಗ ನಾನಿಲ್ಲಿ ತೋರಿಸ್ತೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇದೇ ಶೇಪಿಗೆ ಕಟ್ ಮಾಡಬೇಕು ಅಂತೇನಿಲ್ಲ. ಸರ್ಕಲ್ ಶೇಪಲ್ಲಿ ಯಾವ ಶೇಪಲ್ಲಿ ಬೇಕಾದರೂ ನಾವು ಇದನ್ನು ಕಟ್ ಮಾಡ್ಬೋದು. ಈಗ ಕಾಫಿ ಜಲ್ಲಿ ರೆಡಿಯಾಗಿದೆ. ಫ್ರಿಜ್ಜಲ್ಲಿಟ್ಟಂಥ ಹಾಲು ಸಹ ತಣ್ಣಗಾಗಿದ್ದಾವೆ. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತೇನೆ.
ಮೊದಲಿಗೆ ನಾವು ಪ್ರಿಪೇರ್ ಮಾಡಿರುವಂತಹ ಕಾಫಿ ಜಲ್ಲಿನ ಬೌಲ್ಗೆ ಹಾಕಿ 1 ಸ್ಪೂನ್ ಆಗುವಷ್ಟು, ಅನಂತರ 1 ಸೌಟ್ ಆಗುವಷ್ಟು ಹಾಲನ್ನು, ತಣ್ಣನೆಯ ಹಾಲನ್ನು ಇದರ ಮೇಲೆ ಹಾಕಬೇಕಾಗುತ್ತೆ. ಇದೇ ರೀತಿಯಾಗಿ ಒಮ್ಮೆ ಹಾಲು ಹಾಗೂ ಒಮ್ಮೆ ಕಾಫಿ ಜಲ್ಲಿಯನ್ನು ಸರ್ವ್ ಮಾಡಬೇಕಾಗುತ್ತೆ ಬೌಲ್ಗೆ. ನೋಡಿ, ಹಾಲನ್ನು ಹಾಕಿದ್ದಾಯಿತು. ಈಗ ಮತ್ತೆ ಜಲ್ಲಿನ 1 ಸ್ಪೂನ್ ಆಗುವಷ್ಟು ಬೌಲ್ಗೆ ಹಾಕಬೇಕಾಗುತ್ತೆ. ಮಕ್ಕಳಿಗೆ ಸ್ವೀಟ್ ಮಾಡಿಕೊಡ್ಬೇಕು ಅಥವಾ ಈ ಬಿಸಿಲಿನಲ್ಲಿ ಏನಾದರೂ ಸ್ವೀಟಾಗಿ ಕೂಲಾಗಿ ತಿನ್ನಬೇಕು ಅಂದಾಗ ಈ ಸ್ವೀಟನ್ನು ಟ್ರೈ ಮಾಡಿ. ಮಕ್ಕಳಿಗೂ ದೊಡ್ಡವ್ರಿಗೂ ಈ ಸ್ವೀಟಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಬೌಲ್ಗೆ ಸರ್ವ್ ಮಾಡಿದ್ದಾಯಿತು. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ಈ ಕಾಫಿ ಪುಡಿಂಗ್ ಅಥವಾ ಜಲ್ಲಿ ಕಾಫಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಈ ಕೂಲ್ ಆಗಿರುವಂತಹ ಕಾಫಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.